ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಕಾಡಿನಲ್ಲಿ ತಲೆ ಸುತ್ತಿ ಬಿದ್ದು ಆಸ್ಪತ್ರೆ ಸೇರಿದ ವಿದ್ಯಾಳಿಗೆ ಎಚ್ಚರವಾಗುತ್ತಿದ್ದಂತೆ ಭದ್ರನ ಬಳಿ ಬಂದ ವಿದ್ಯಾ, ಮಾವಯ್ಯ ಹಾಗೂ ಮನೆಯವರೆಲ್ಲ ಹೇಗಿದ್ದಾರೆ, ಅವರನ್ನು ಕಾಪಾಡಿದ್ದೀರಾ ಎಂದು ಗಾಬರಿಯಿಂದ ಕೇಳ್ತಾಳೆ. ಆಗ ಭದ್ರ, ಎಲ್ಲರೂ ಆರಾಮಾಗಿದ್ದಾರೆ ವಿದ್ಯಾ, ನಿನ್ನನ್ನು ಕೂಡ ಸುರಕ್ಷಿತವಾಗಿ ಕರ್ಕೊಂಬಂದು ಚಿಕಿತ್ಸೆ ಕೊಡಿಸಿದ್ದೀನಿ ಎಂದು ಸಮಾಧಾನ ಪಡಿಸ್ತಾನೆ. ನಂತರ ವಿದ್ಯಾ ತಾನು ಕಾಡಿನಲ್ಲಿ ಔಷಧಿ ಹುಡುಕಲು ಹೋಗಿ ಅನುಭವಿಸಿದ ಕಷ್ಟವನ್ನು ಹೇಳಲು ಬಂದಾಗ ಭದ್ರ ಮಧ್ಯದಲ್ಲೇ ತಡೆದು, ಗೌಡರ ಪ್ರಾಣ ಕಾಪಾಡಿದ್ದು ನಾನಲ್ಲ, ಸುಭಾಷ. ಅವನೇ ಸರಿಯಾದ ಸಮಯಕ್ಕೆ ಮದ್ದು ತಂದು ಕೊಟ್ಟು ಪ್ರಾಣ ಉಳಿಸಿದ್ದಾನೆ ಎಂದು ಹೇಳ್ತಾನೆ. ಇದನ್ನು ಕೇಳಿ ವಿದ್ಯಂಗೆ ಶಾಕ್ ಆಗುತ್ತದೆ. ತಾನು ತಲೆಯಿಂದ ರಕ್ತ ಸುರಿಸಿಕೊಂಡು ತಂದಿದ್ದ ಔಷಧಿಯನ್ನೇ ಸುಭಾಷ್ ಕದ್ದು ತಂದು ದೊಡ್ಡಪ್ಪನ ಮುಂದೆ ಹೀರೋ ಆಗಿದ್ದಾನೆ ಎಂಬ ಸತ್ಯ ವಿದ್ಯಾಳಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆದರೆ ತಾನು ಹೇಳುವ ಸತ್ಯವನ್ನು ಮನೆಯವರು ಸದ್ಯಕ್ಕೆ ನಂಬುವ ಪರಿಸ್ಥಿತಿಯಲ್ಲಿಲ್ಲ ಎಂದು ತಿಳಿದು ವಿದ್ಯಾ ಮೌನವಾಗ್ತಾಳೆ. ಆಸ್ಪತ್ರೆಯಿಂದ ಎಲ್ಲರೂ ಹಟ್ಟಿಗೆ ಮರಳುವಾಗ ಶಿವರಾಮೇಗೌಡರು ಸುಭಾಷನಿಗೆ ಕೃತಜ್ಞತೆ ಸಲ್ಲಿಸ್ತಾರೆ. ಇನ್ಮುಂದೆ ನೀನು ಎಲ್ಲೇ ಇರಬೇಕಾದ್ರೆ ಅಗತ್ಯವಿಲ್ಲ, ನನ್ನ ಪ್ರಾಣ ಉಳಿಸಿದ ನೀನು ನನ್ನ ಹಟ್ಟಿಯಲ್ಲೇ ಇರಬೇಕು ಎಂದು ಹೇಳಿ ಸುಭಾಷ್, ಈಶ್ವರಿ ಹಾಗೂ ಚಿತ್ರಾನನ್ನು ಮತ್ತೆ ಹಡ್ಡಿ ಒಳಗಡೆ ಕರೆದುಕೊಳ್ತಾರೆ. ಇದರಿಂದ ಈಶ್ವರಿಗೆ ತುಂಬ ಖುಷಿ. ಆದರೆ ಸಾವಿತ್ರಿ ಹಾಗೂ ವಿದ್ಯಾಳಿಗೆ ತೀರಾ ಕೋಪ ಬರುತ್ತದೆ. ಹಟ್ಟಿಗೆ ಬಂದ ನಂತರ ಈಶ್ವರಿ ಮತ್ತು ಸಾವಿತ್ರಿಯ ನಡುವೆ ಮತ್ತೆ ಮಾತಿನ ಚಕಮಕಿ ನಡೆಯುತ್ತದೆ ಆರಂಭವಾಗುತ್ತೆ. ಈಶ್ವರಿ ನೆಗೆಟಿವ್ ಆಗಿ ಚುಚ್ಚಿ ಮಾತನಾಡಿದಾಗ ಸಾವಿತ್ರಿ ವಿನಂತಿ ತಕ್ಕ ಉತ್ತರ ನೀಡ್ತಾರೆ. ಇನ್ನೊಂದೆಡೆ ವಿದ್ಯೆ, ಇಂತಹ ನೀಚ ಸುಭಾಷ ಮತ್ತೆ ಹಟ್ಟಿ ಒಳಗೆ ಕಾಲಿಡಲು ನಾನೇ ಕಾರಣವಾದೇನಲ್ಲ ಎಂದು ಮನಸ್ಸಿನಲ್ಲೇ ತೀವ್ರವಾಗಿ ಕೊರಗುತ್ತಾ ಅವನ ಮುಖವಾಡವನ್ನು ಇಡೀ ಕುಟುಂಬದ ಮುಂದೆ ಶೀಘ್ರದಲ್ಲೇ ಕಳಚಿ ಎಸೆಯುವುದಾಗಿ ಪ್ರತಿಜ್ಞೆ ಮಾಡ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ವಿದ್ಯಾ ಸುಭಾಷನ ಅಸಲಿ ಬಂಡವಾಳವನ್ನು ಹೇಗೆ ಬಯಲು ಮಾಡ್ತಾಳೆ ಅನ್ನೋದು ಕಾದು ನೋಡಬೇಕಾಗಿದೆ. ಈ ಕಡೆ ನೋಡಿದ್ರೆ ಸುಭಾಷು ವಿದ್ಯಾ ವಿದ್ಯಾ ಎಲ್ಲ ಇಟ್ಕೊಂಡಿದ್ರೆ ಅವಳ ತಲೆಗೆ ಹೊಡೆದ್ಬಿಟ್ಟು ಅವಳಿಂದ ಔಷಧಿನ ಕಿತ್ಕೊಂಡ್ಬಂದು ಮನೆಯವ್ರಿಗೆ ಕೊಟ್ಟು ಅವನೇ ಕಷ್ಟಪಟ್ಟು ತಂದಿದ್ದಾನೆ ಅನ್ನೋ ಹಾಗೆ ಮಾತಾಡಿ ಎಲ್ಲರನ್ನೂ ನಂಬಿಸಿರ್ತಾನೆ. ಆದರೆ ವಿದ್ಯಾ ಎಷ್ಟು ಹೇಳಬೇಕು ಅಂತ ಪ್ರಯತ್ನ ಪಟ್ಟರು ಈ ಕಡೆ ಭದ್ರ ಅವಳ ಮಾತು ಕೇಳಲ್ಲ. ನೀನು ಸುಮ್ಮನಿರಮ್ಮಿ, ನೀನು ರೆಸ್ಟ್ ಮಾಡು, ಏನು ಮಾತಾಡಬೇಡ ಅಂತ ಹೇಳಿ ಬಾಯಿ ಮುಚ್ಚಿಸಿರ್ತಾನೆ. ಹಾಗಾಗಿ ವಿದ್ಯಾ ಏನು ಹೇಳೋಕ್ಕೆ ಸಾಧ್ಯನೇ ಆಗಲ್ಲ. ಮುಂದಿನ ಸಂಚಿಕೆಗಳಲ್ಲಿ ಈ ಕಡೆ ವಿದ್ಯಾನಿಗೆ ಸುಭಾಷು ಮಾಡಿರೋ ಆಟ ಎಲ್ಲ ಗೊತ್ತಾಗತ್ತೆ. ಅವನೇ ನನಗೆ ಹೊಡೆದು ಎತ್ಕೊಂಡು ಹೋಗಿದ್ದಾನೆ, ಮನೆಯವ್ರ ಮುಂದೆ ಒಳ್ಳೆಯವನಾಗಿದ್ದಾನೆ, ಇವೊಂದು ಮುಖವಾಡ ಹೇಗಾದರೂ ಮಾಡಿ ಕಳಿಸಲೇಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾಳೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಹೇಳಿ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.